ಸಂಬಂಧಗಳು ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಿರುವಾಗ ಸಂಬಂಧಗಳನ್ನು ಗಟ್ಟಿ ಮಾಡುವಂತಹ ಕಾಯಕ ಆಗಬೇಕಾಗಿದೆ. ಕುಟುಂಬದಲ್ಲಿ ಒಡಕುಂಟಾಗಿರ್ತಕ್ಕಂಥದ್ದನ್ನು ಒಗ್ಗೂಡಿಸ್ತಕ್ಕಂತಹ ಕಾಮಗಾರಿ ಅಂದರೆ ಕೆಲಸ ಆಗಬೇಕಾಗಿದೆ. ಹಾಗೆ ವಾಸ್ತುಗಳಲ್ಲಿರತಕ್ಕಂಥ ನ್ಯೂನ್ಯತೆಗಳು ದೂರ ಆಗಿ ಶಾಂತಿ ನೆಮ್ಮದಿ ಬೇಕಾಗಿದೆ. ಬೆಳಗಿನಿಂದ ಸಂಜೆವರೆಗೂ ಸಾಕಷ್ಟು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ, ಅದಕ್ಕಾಗಿ ಎಷ್ಟೋ ಜನ ಕಣ್ಣೀರಿಡ್ತಿದ್ದೀರಿ. ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ, ದಾಂಪತ್ಯದಲ್ಲಿ ಸುಖ ಸಂತೋಷ ಇಲ್ದಿರ, ಕುಟುಂಬದಲ್ಲಿ ಸಾಕಷ್ಟು ಹಿಂಸೆ ಅನುಭವಿಸ್ತಾ ಸಾಕಷ್ಟು ಜನ ಮನನೊಂದಿದ್ದೀರಿ. ನಿಮ್ಮೆಲ್ಲರಿಗೂ ಒಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರ ಇವತ್ತು ನಾವು ನಿಮಗೆ ತಿಳಿಸುವಂಥದ್ದು ಒಂದಾದರೂ ಈ ಪರಿಹಾರದ ಹಿನ್ನೆಲೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಭಗವತ್ ಶಂಕರಾಚಾರ್ಯರು, ಜಗದ್ಗುರುಗಳಾದಂತಹ ಶಂಕರರು ಸಾಕಷ್ಟು ವಿಧಿವಿಧಾನದಲ್ಲಿ ಸೌಂದರ್ಯ ಲಹರಿಯಲ್ಲಿ ಸಾಕಷ್ಟು ತಂತ್ರಗಳನ್ನು ಹೇಳಿದ್ದಾರೆ. ಸೌಂದರ್ಯ ಲಹರಿಯಲ್ಲಿ ಹೇಳಿರ್ತಕ್ಕಂಥ ರೀತಿ ತಂತ್ರಗಳಲ್ಲಿ ಒಂದೊಂದು ಬೀಜಾಕ್ಷರಿ ಮಂತ್ರಗಳಲ್ಲೂ ಒಂದೊಂದು ಶಕ್ತಿ ಇದೆ. ಆ ಒಂದು ಅಕ್ಷರ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈಗಾಗಲೇ ಅಂತಹ ಬೀಜಾಕ್ಷರಿಗಳಲ್ಲಿರ್ತಕ್ಕಂಥ ಶಕ್ತಿ ಎಂಥದ್ದು ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ಸಹಿತ ಅರ್ತಿದ್ದೀರಿ. ಯಾಕೆಂದರೆ ನಿಮ್ಮ ಮನೆ ಮಕ್ಕಳಿಗೆ, ಅವರ ವಿದ್ಯಾರ್ಜನೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದೇನು? ಬಾಲ್ಯದಲ್ಲಿ ಮಕ್ಕಳು ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು, ಸಂಸ್ಕಾರವಂತರಾಗಬೇಕು, ಒಳ್ಳೆಯ ಸಂಸ್ಕೃತಿಯನ್ನು ಕಲಿಬೇಕು ಅಂತ. ಮಕ್ಕಳು ಹೋಗಿ ಸಂಪಾದನೆ ಮಾಡ್ಕೊಂಬರ್ಬೇಕು, ಮಕ್ಕಳು ಇನ್ನೇನೋ ಮಾಡಬೇಕು, ನಮ್ಮ ಮುಂದೆ ಒಂದು ಮಚ್ಚೋ ಲಾಂಗೋ ಹಿಡ್ಕೊಂಡು ಓಡಾಡಬೇಕು ಅಂತ ಯಾವ ತಂದೆ ತಾಯಿ ಅಪೇಕ್ಷೆ ಪಡಲ್ಲ. ಆದರೆ ನಿಮ್ಮ ಅಪೇಕ್ಷೆಯಂತೆ ಅದು ಸರಿ ನಡೆದರೆ ಸಂತೋಷ. ನಿಮ್ಮ ಅಪೇಕ್ಷೆಯೂ ಸಹಿತ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ರೆ ಆಗ ನಿಮ್ಮ ಮನಸ್ಸಲ್ಲಾಗುವಂತಹ ನೋವಿನ ಸಂಗತಿಗಳಿದೆಯಲ್ಲ, ಅದು ಹೇಳ್ತಿರೋದು. ಇದಕ್ಕಾಗಿ ನೀವು ಸಾಧ್ಯವಾದಷ್ಟು ಎಲ್ಲರೂ ಸಹಿತ ಹಗಲಿರಲು ತಪ್ಪಿಸ್ತಕ್ಕಂಥದ್ದೇನೆಂದರೆ, ನಮ್ಮ ಮನೆ ಮಕ್ಕಳು ಚೆನ್ನಾಗಾಗಬೇಕಾದ್ರೆ, ಗುಣವಂತರಾಗಬೇಕಾದ್ರೆ, ಬುದ್ಧಿವಂತರಾಗಬೇಕಾದ್ರೆ ನಾವು ಏನು ಮಾಡಬೇಕು? ಇಂಥದ್ರಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಬೇಕಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿಮಗೆ ನಾವು ತಿಳಿಸಿದ್ದೀವಿ. ಅದರಂತೆ ಸಾಕಷ್ಟು ಜನ ಅನುಕೂಲವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ, ಸಾಕಷ್ಟು ಜನ ಅದನ್ನು ಪಾಲನೆ ಮಾಡಿದ್ದಾರೆ, ಪಾಲಿಸಿ ಅದರಿಂದ ಲಾಭವನ್ನು ಕಂಡಿದ್ದಾರೆ. ಇದು ವಿದ್ಯಾರ್ಥಿಗಳದಾಯಿತು. ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಬಿರುಕುಂಟಾದಾಗ, ಕುಟುಂಬದಲ್ಲಿ ಅಸಮಾಧಾನ ಉಂಟಾದಾಗ, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂತಹ ಪರಿಸ್ಥಿತಿ ನಿಮಗೆ ಎದುರಾದಾಗ ಆಗ ಏನು ಮಾಡಬೇಕಪ್ಪ ಅಂತ ಚಿಂತನೆ ಮಾಡುವಾಗಲೂ ಸಹಿತ ಎಷ್ಟೋ ತಂತ್ರಗಳನ್ನು ಹೇಳಿದ್ದೇವೆ. ಹಾಗೂ ಸಹಿತ ಸಾಕಷ್ಟು ಕೆಲಸ ಕಾರ್ಯಗಳನ್ನು, ತಂತ್ರಸಾರಗಳನ್ನು ಉಪಯೋಗಿಸಿ ಅದರಲ್ಲಿ ಇರ್ತಕ್ಕಂಥ ಒಳರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ನೀವು ಸಾಕಷ್ಟು ಪರಿವರ್ತನೆಯನ್ನು ತಂದುಕೊಂಡಿದ್ದೀರಿ. ಆದರೆ ಈ ದೀಪಾವಳಿ ಅಮಾವಾಸ್ಯೆ ಕಾಲ, ಎಲ್ಲೆಲ್ಲೂ ಕತ್ತಲು ಆವರಿಸಿರ್ತಕ್ಕಂಥ ಈ ಕಾಲ ಅಂದರೆ ಅಮಾವಾಸ್ಯೆ ಕಾಲ. ಇದು ಅಮಾವಾಸ್ಯೆ ಅಂದರೆ ಬರೀ ಕತ್ತಲು ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ 15 ದಿವಸಕ್ಕೆ ಒಂದು ಸರ್ತಿ ಬರತಕ್ಕಂಥ ಪಕ್ಷಗಳಲ್ಲಿ ಬರ್ತಕ್ಕಂತಹ ಕತ್ತಲಲ್ಲ. ಇದು ಮನುಷ್ಯನ ಒಳಗಡೆ ಇರ್ತಕ್ಕಂತಹ ಕತ್ತಲು, ಕುಟುಂಬದಲ್ಲಿರ್ತಕ್ಕಂತಹ ಕತ್ತಲು. ಇಂತಹ ಕತ್ತಲಿನ ಸನ್ನಿವೇಶಗಳಾದಾಗ ನೀವು ಸಾಧ್ಯವಾದಷ್ಟು ಒಂದು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಅಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸುವಂತಹ ದೀಪ, ಬೆಳಕನ್ನು ಹಚ್ಚಬೇಕು. ಅಂತಹ ದೀಪ ತಂತ್ರಸಾರದ ರೂಪದಲ್ಲಿ ಭಗವತ್ ಶಂಕರರು ಸಾಕಷ್ಟು ತಂತ್ರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ವಿಧಿವಿಧಾನವಾಗಿ ಸಾಕಷ್ಟು ಮೂಲ ರಹಸ್ಯಗಳು ಇದೆ. ಹಾಗೆ ಅಷ್ಟೇ ಅಲ್ಲದಿರ ದತ್ತಾತ್ರೇಯ ತಂತ್ರ ರಹಸ್ಯದಲ್ಲೂ ಸಾಕಷ್ಟು ಕೃತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಕ್ಷರಗಳು, ಆ ಬೀಜಾಕ್ಷರಿಗೆ ಸಂಬಂಧಪಟ್ಟಂಥ ತಂತ್ರಸಾರಗಳು, ಹಾಗೆ ಕೆಲವು ತಂತ್ರವಿದ್ಯೆಗಳು ವೇದಗಳಲ್ಲಿ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹಾಗೆ ಈ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿಯುತವಾಗಿ ಶಾಂತಿ ಮಂತ್ರದಿಂದ ಯಾರೊಬ್ಬರಿಗೂ ತೊಂದರೆ ಇಲ್ದಿನ ನಾವು ನಡೆಸುವಂತಹ ಅಥವಾ ನೀವು ಮಾಡುವಂತಹ ತಂತ್ರಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಸಾಧ್ಯವಾದಷ್ಟು ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡುವಂತಹ ತಂತ್ರಸಾರ ನಮ್ಮ ಶ್ರೇಯಸ್ಸಿಗಾಗಿ ಇರಬೇಕೇ ವಿನಃ ಅಥವಾ ಇನ್ನೊಬ್ಬರಿಗೆ ಆ ಶ್ರೇಯಸ್ಸಿನಿಂದ ನಮ್ಮ ಶ್ರೇಯಸ್ಸಾಗಬೇಕು ಅಂತ ಇನ್ನೊಬ್ಬರು ನಾವು ಅಲಗಿಳಿತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಈ ತಂತ್ರಗಳನ್ನು ಮಾಡುವಾಗ ಸಾಲ ಸೋಲ ಮಾಡೋದು ಬೇಡ. ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಮ್ಮ ಪ್ರಾಂತ್ಯದಲ್ಲಿ ಏನಿದೆ, ನಮ್ಮ ಪರಿಸರದಲ್ಲಿ ಏನಿದೆ, ಪ್ರತಿನಿತ್ಯದ ನಮ್ಮ ಆಹಾರ ಪದ್ಧತಿಗಳನ್ನು ನಾವು ಏನು ಉಪಯೋಗಿಸ್ತಾ ಇದ್ದೀವಿ, ಜೊತೆಗೆ ನಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ದುಡ್ಡು ಕಾಸು ಖರ್ಚಿಲ್ದಿರ ಈಸಿಯಾಗಿ ಉಪಾಯವಾಗಿ ನಾವು ಮಾಡ್ಕೊಳ್ಳುವಂತಹ ತಂತ್ರ ಏನಿದೆ, ಅಂಥ ರಹಸ್ಯಗಳನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಆಗಿಂದಾಗಲೇ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಔಡಲ ಎಲೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಔಡಲ ಎಲೆ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶಕ್ತಿ ಚೈತನ್ಯ ತುಂಬಿರ್ತಕ್ಕಂಥದ್ದು. ಜೊತೆಗೆ ಈ ಔಡಲೆ ಎಲೆಯಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನು ಎಂಬತಕ್ಕಂಥದ್ದನ್ನು ಮೊನ್ನೆಯ 3 ದಿನಗಳ ಸಂಚಿಕೆಯಲ್ಲೂ ನಾನು ತಿಳಿಸ್ತಾ ಬಂದಿದ್ದೇನೆ. ಇದರಲ್ಲಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳು ಮನುಷ್ಯ ಅಭಿವೃದ್ಧಿ ಆಗಬೇಕಾದರೂ, ಮನುಷ್ಯ ಕುಂಠಿತನಾಗಬೇಕಾದರೂ, ಮನುಷ್ಯನಲ್ಲಿ ಯಶಸ್ಸು ಕಾಣಬೇಕಾದರೂ ಎಲ್ಲಕ್ಕೂ ಸಹಿತ ಗ್ರಹಗಳು, ಗ್ರಹ ದೃಷ್ಟಿಗಳು, ಗ್ರಹ ದೃಷ್ಟಿ ಮತ್ತು ಗ್ರಹ ದಶಾಭುಕ್ತಿಗಳಲ್ಲಿರ್ತಕ್ಕಂಥದ್ದು. ಅಂಥ ಗ್ರಹಗಳ, ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹವನ್ನು ಪಡೀಲಿಕ್ಕೆ ಯಾವ್ಯಾವ ಗ್ರಹಗಳಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು, ವ್ಯಕ್ತಿ ತಾನು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಇಂತಹ ತಂತ್ರಸಾರ ಮನುಷ್ಯನಿಗೆ ಆಗಿಂದಾಗಲೇ ಬೇಕಾಗುತ್ತೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಔಡಲ ಎಲೆಯ ಈ ಒಂದು ಅಂಶ ಅಂದರೆ ಔಡಲ ಎಲೆ ಅಂದರೆ ಅರಳೆ ಎಲೆ, ಇದು ಯಾರೊಬ್ಬರು ಮಾಡಲಿಕ್ಕಾಗೋಲ್ಲ. ಅಥವಾ ನಾವು ಬೀಜವನ್ನು ಹಾಕಿದಾಗ ಇಷ್ಟೇ ಎಲೆಗಳು ಬರಬೇಕು ಅಂದರೆ ಇಷ್ಟೇ ರೇಖೆಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಾವು ಯಾರು ತಿಳಿಸ್ಲಿಕ್ಕಾಗೋದಿಲ್ಲ. ಇದು ಭಗವತ್ ಸಂಕಲ್ಪ, ಈ ಪ್ರಕೃತಿ ಮಾತೆ ಕೊಟ್ಟಂತಹದ್ದು. ಪ್ರಕೃತಿ ಕೊಟ್ಟಿರತಕ್ಕಂಥ ಈ ಔಡಲ ಎಲೆಯಲ್ಲಿ ಒಂದು ವಿಸ್ಮಯ, ಒಂದು ವಿಶಿಷ್ಟತೆ ಇದೆ. ಈ ಎಲೆ ಆರೋಗ್ಯಕ್ಕೂ ಸಂಬಂಧಪಡುತ್ತೆ. ದೇಹದ ಹೊರಭಾಗದಲ್ಲಿ ಉಂಟಾಗುವಂತಹ ಯಾವುದೇ ನೋವುಗಳನ್ನು ಸಹಿತ ಗುಣಪಡಿಸುವ ಶಕ್ತಿ ಈ ಎಲೆಗಿದೆ. ಹಾಗೆ ವಾಸ್ತುಗುರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೊತ್ತಿದ್ದಾಗ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಡುವಂಥ ಚೈತನ್ಯ ಈ ಎಲೆಯಲ್ಲಿದೆ. ಇಂತಹ ಎಲೆಯನ್ನು ಉಪಯೋಗಿಸಿ ನಾವು ತಿಳಿಸುವಂತಹ ರೀತಿ ಒಂದು ಅನುಷ್ಠಾನವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಅದರ ಯಶಸ್ಸಿನ ಫಲ ಶೀಘ್ರವಾಗಿ. ಔಡಲ ಎಲೆ ಜೊತೆಗೆ ಅದರೊಂದಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. 8 ಪೀಸ್ ಮಾಡಿದ್ದೀವಿ. ಅಂದರೆ ಒಂದು ಬ್ಲೌಸ್ ಪೀಸಲ್ಲಿ 8 ಭಾಗ, ಒಂದು ಬ್ಲೌಸ್ ಪೀಸಲ್ಲಿ 8 ಭಾಗ ಪೀಸುಗಳನ್ನು ಮಾಡಿ ಇದರ ಮೇಲೆ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಏನು ಇದೆಲ್ಲವೂ ನಾನು ತಿಳಿಸ್ಕೊಡ್ತೀನಿ. ಇದು ಒಂದು ಭಾಗ ಆದರೆ ಇನ್ನು ಬೇಕಾಗಿರ್ತಕ್ಕಂಥದ್ದು 4 ವಿಳೆದೆಲೆ ಮಾತ್ರ. ನಿಮಗೆ ಗೊತ್ತಿದೆ 4 ವಿಳೆದೆಲೆ, ಯಾಕೆಂದರೆ ಸಾಮಗ್ರಿಗಳನ್ನು ಈಗಾಗಲೇ ನಾವು ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. 8 ಪೀಸು ಕೆಂಪು ವಸ್ತ್ರ, ಅದರೊಂದಿಗೆ ವಿಳೆದೆಲೆ, ಜೊತೆಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ದಾರದ ಉಂಡೆ, ಏಲಕ್ಕಿ, ಮೆಣಸು, ಲವಂಗ, ಅಡಿಕೆ ಮತ್ತು ಅರಿಶಿಣದ ಕೊಂಬು. ಅರಿಶಿಣದ ಕೊಂಬಿನಿಂದಲೇ ಗಂಧವನ್ನು ತಯಾರು ಮಾಡ್ಕೊಳ್ಬೇಕು. ಅರಿಶಿಣ ಕೊಂಬನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡು ಅರಿಶಿಣ ಪುಡಿಯಿಂದ ಗಂಧವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷತೆ. ಇನ್ನು ಅಕ್ಕಿ ಹಿಟ್ಟು, ರಂಗೋಲಿ ಅಥವಾ ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ, ಇದನ್ನು ತಾವು ನೋಡ್ತಾ ಇದ್ದೀರಿ. ಇದಿಷ್ಟು ಇವತ್ತಿನ ಕಾಲಕ್ಕೆ ಬೇಕಾಗಿರುವಂತಹದ್ದು. ಜೊತೆಗೆ ತುಪ್ಪ ಆಗಲಿ ಅಥವಾ ತೈಲ ಆಗಲಿ, ಇದಿಷ್ಟು ಸಾಮಗ್ರಿಗಳು ಮತ್ತು 8 ದೀಪಗಳು ಬಹಳ ವಿಶೇಷ. ಇನ್ನು ಅಡಿಕೆ ಪೂರ್ತಿ ಹಿಡಿ ಅಡಿಕೆ ಬೇಕು ಅಂತ ಹೇಳಿದೆ. ಅದು ಈ ಕಾಲದಲ್ಲಿ ಈ ನೋವಿಗೆ ಬೇಕಾಗಿರ್ತಕ್ಕಂಥ ರೀತಿ ಅಡಿಕೆಯನ್ನು ತಂದಿರ್ತಾರೆ. ಇದು ಹಿಡಿ ಅಡಿಕೆ, ಇದು ಬಹಳ ವಿಶೇಷ. ತಂತ್ರಸಾರಗಳಲ್ಲಿ ಅಥರ್ವಣ ತಂತ್ರಸಾರ ಪ್ರಯೋಗ ಕಾಲದಲ್ಲಿ ಹೆಚ್ಚು ಇದನ್ನು ಉಪಯೋಗಿಸ್ತಾರೆ. ಇದನ್ನು ಹಿಡಿ ಅಡಿಕೆ ಅಂತಲೂ ಹೇಳ್ತಾರೆ. ಸಂಪೂರ್ಣವಾದಂಥ ಹಿಡಿ ಅಡಿಕೆ, ಇದು ಹಸಿರಿದೆ. ಹಣ್ಣಾಗಿರ್ತಕ್ಕಂಥ ಅಡಿಕೆ ಅದರ ಬಣ್ಣನೇ ಬಂಗಾರದ ಬಣ್ಣ ಇರುತ್ತೆ. ಬಂಗಾರದ ಬಣ್ಣವಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು, ಇದು ಹಸಿ ಅಡಿಕೆ. ಅದರಿಂದ ಈ ಅಡಿಕೆಗಳು ಸಹಿತ ಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ದೀಪಗಳು ಮಣ್ಣಿನ ಹಣತೆ ಸಹಿತ ಸಿದ್ಧಿ ಮಾಡ್ಕೋಬೇಕು. ಇದರೆಲ್ಲ ವ್ಯವಸ್ಥಿತವಾಗಿ ರೆಡಿ ಆದರೆ ನಾವು ಅನುಷ್ಠಾನವನ್ನು ಶುರು ಮಾಡ್ಬೋದು. ನಮ್ಮೊಂದಿಗೆ ನೀವು ಸಂಪೂರ್ಣವಾದಂತಹ ತಂತ್ರಸಾರವನ್ನು ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ನೀವು ಮಾಡೋದರಿಂದ ಭಾಳ ಶ್ರೇಯಸ್ಕರವಾಗಿದೆ. ಇದು ಇವತ್ತಿಗೆ ಮಾತ್ರ ಸೀಮಿತನ ಅಂತಕ್ಕಂತಹ ಸಂದೇಹಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ. ಯಾಕೆಂದರೆ ಇದನ್ನು ಗುರುವಾರ, ಪರ್ವಕಾಲ, ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲ ಇಂತಹ ಸನ್ನಿವೇಶಗಳಲ್ಲಿ ಈ ಒಂದು ತಂತ್ರಸಾರದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದರೆ ಇದಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳು ಅಂತಹ ಒಂದು ವಿಶೇಷತೆ ಇದೆ. ಈ ಔಡಲ ಎಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊದಲೇ ಹೇಳಿದ್ದೀನಿ, ಔಡಲ ಎಲೆ ಇದರಲ್ಲಿ 9 ರೇಖೆಗಳಿರ್ತಕ್ಕಂಥದ್ದಿದೆ. ಈ 9 ರೇಖೆಗಳು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡುವಂತಹದ್ದಿದೆ. ಹಾಗೆ ಈ 9 ರೇಖೆಗಳಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಧ್ಯದಲ್ಲಿ ಒಂದು ಪ್ರಧಾನ ಇದೆ. ಅದೇ ಹರಿಹರ ಬ್ರಹ್ಮಾದಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ನಾವು ಪ್ರಾರ್ಥನೆ ಮಾಡುವಂತಹದ್ದು. ಜೊತೆಗೆ ಇವತ್ತಿಗೆ ಬೇಕಾಗಿರ್ತಕ್ಕಂಥ ಈ ತಂತ್ರಸಾರಕ್ಕೆ ಔಡಲ ಎಲೆಯ ಸಂಪೂರ್ಣವಾದಂಥ ಇಷ್ಟಿದ್ದರೆ ಸಾಕು. ಅಂದರೆ ಹಿಂದಿರ್ತಕ್ಕಂಥದ್ದು ನಮಗೇನು ಇಷ್ಟುದ್ದ ಬೇಡ, ಇದಿಷ್ಟಿದ್ದರೆ ಸಾಕು. ಇದು ಬಟ್ಲ ಆಕಾರವಾಗಿದೆ ಔಡಲ ಎಲೆ. ಇನ್ನು 8 ಪೀಸು ಕೆಂಪು ವಸ್ತ್ರದಲ್ಲಿ ಬೇಕಾಗಿರ್ತಕ್ಕಂಥ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಒಂದೊಂದು ಎಲೆಯಲ್ಲಿ ಬರ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ನಂಬರನ್ನು ಸಹಿತ ಹಾಕ್ಕೊಳ್ಳೋದು ಉತ್ತಮ. ಮೊದಲನೇದು ಶ್ರೀಮ್ ಅಂತಕ್ಕಂಥದ್ದು ಎಲೆಯ ಮೇಲೆ ಬರ್ಕೊಳ್ಬೇಕು. ಶ್ರೀಮ್ ಬರೆದು ಪಕ್ಕದಲ್ಲಿ 1 ಅಂತ ಇಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತ. ಶ್ರೀಮ್ ಬೀಜಾಕ್ಷರಿ ಅಂದರೆ ಕೆಂಪು ವಸ್ತ್ರದಲ್ಲಿ ಶ್ರೀಮ್ ಅಂತಕ್ಕಂಥದ್ದು 1 ಬರಿಬೇಕು. ಎರಡನೇದು ಗಮ್, ಕೆಂಪು ವಸ್ತ್ರದ ಮೇಲೆ ಶ್ರೀಮ್ ಅಂತ 1, ಗಮ್ ಅಂತ 2. ಮೂರನೇದು ರಮ್ ಅಂತ ಬರೆದಾಯಿತು. 4ನೇದು ಎಂ, ಯಾ ಮತ್ತು 0, ಎಂ
ಇದಾದ ನಂತರ 5ನೇದು ಐಂ. ನೋಡಿ 5 ಐಂ. 6ನೇದು ಕ್ಲೀಂ. ಕ್ಲೀಂ ಅಂತ ಬರೀತಕ್ಕಂಥದ್ದು. ಕಿ ದೀರ್ಘ ಲಾವತ್ತು 0 ಕ್ಲೀಂ. 7ನೇದು ಸೌಹು ದೀರ್ಘ 2 0 ಸೌಹು. ಇನ್ನು 8 ಹ್ರೀಂ ಹಾ ಹಿ ಹ್ರೀಂ. ವಸ್ತ್ರಗಳ ಮೇಲೆ ಬರೆದಿರ್ತಕ್ಕಂಥ ಬೀಜಾಕ್ಷರಿ ನೀವು ಸಹಿತ ಇದನ್ನು ಬರೆದು ರೆಡಿ ಮಾಡ್ಕೊಳ್ಳಿ. ಅಥವಾ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ ಭಯಪಡೋ ಅವಶ್ಯಕತೆ ಇಲ್ಲ. ಜಿ ಆ್ಯಪಲ್ಲಿ ಪ್ರತಿಯೊಂದು ಸಿಗುತ್ತೆ, ನೋಡಬಹುದು, ಮಾಡಬಹುದು. ಇದೊಂದು ತಂತ್ರಸಾರ ಮಹತ್ತರವಾಗಿರ್ತಕ್ಕಂಥದ್ದು. ಸಮಸ್ಯೆ ಹೊತ್ತಿರ್ತಕ್ಕಂಥ ನಿಮಗೆ ಸಮಸ್ಯೆ ಪರಿಹಾರ ಮಾಡುವಂತಹದ್ದು. ಈ ತಂತ್ರಸಾರ ತುಂಬ ದೊಡ್ಡದಂಥ ಮಹಾಯಾಗ ಅಲ್ಲ. ಆದರೆ ಮಾಡುವಾಗ ನಿಮ್ಮ ಮನಸ್ಸು, ನಿಮ್ಮ ಏಕಾಗ್ರತೆ, ನಿಮ್ಮ ಒಳ್ಳೆಯ ಮನಸ್ಥಿತಿ ಮಾಡೋಕ್ಕೂ ಮುನ್ನ ಒಂದು ಸಂಕಲ್ಪ ಮಾಡಿ. ನಾವು ಇವತ್ತು ಮಾಡ್ತಿರ್ತಕ್ಕಂಥ ಈ ತಂತ್ರಸಾರದಿಂದ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆ ದೂರ ಆಗಬೇಕು. ಅಥವಾ ನಿಮ್ಮ ಸಂಕಲ್ಪ ಏನಿದೆಯೋ ತಾವು ಯಾತಕ್ಕಾಗಿ ಸಂಕಲ್ಪ ಮಾಡ್ತಿದ್ರೋ ಆ ಸಂಕಲ್ಪ ಮಾಡಬೇಕು, ಅದನ್ನು ಮನಸ್ಸಲ್ಲಿ ಅಂದ್ಕೋಬೇಕು. ಇದರ ಜೊತೆಗೆ ನಮ್ಮ ರೈತರು ಯೋಧರು ಚೆನ್ನಾಗಿರಲಿ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಸಾಕಷ್ಟು ಪ್ರವಾಹದಿಂದ ಸಾಕಷ್ಟು ಜನ ರೈತ ಬಾಂಧವರ ಸಮಸ್ಯೆ, ಅವರ ಜೀವನ ಅಯೋಮಯವಾಗಿಬಿಟ್ಟಿದೆ. ಅದಕ್ಕೊಂದು ಸೂಕ್ತವಾದ ಪರಿಹಾರ ಸಿಗಲಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ, ತಂತ್ರಸಾರವನ್ನು ಪ್ರಾರಂಭಿಸೋಣ. ಇಷ್ಟು ಮೊದಲು ವಸ್ತ್ರಗಳ ಮೇಲೆ ನೀವು ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಏನು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ತಿಳಿಸಿದ್ದೇನೆ. ವಸ್ತ್ರಗಳ ಮೇಲೆ ಬರೆದಿಟ್ಟಿದ್ದರೆ ಇನ್ನು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ರಂಗೋಲಿ ಪುಡಿ. ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು ಒಂದು ಮಣೆ ಹಾಕ್ಕೊಳ್ಳಿ. ನೀವು ಕೂತ್ಕೊಳ್ಳೋ ಸಾನ್ನಿಧ್ಯವನ್ನು ಶುದ್ಧಿ ಮಾಡಿ ಒಂದು ಸುಂದರವಾದಂಥ ಮಣೆ ಹಾಕ್ಕೊಳ್ಳಿ. ಮಣೆಯ ಮುಂಭಾಗದಲ್ಲಿ ದೀಪಗಳು ಇರಬೇಕಾಗತ್ತೆ. ಅದರ ನಂತರ ದೀಪ ಹಚ್ಚೋಣ. ಮೊದಲು ರಂಗೋಲಿ ಪುಡಿಯಿಂದ ಒಂದು ರಂಗೋಲಿನ ಹಾಕೋಣ. ರಂಗೋಲಿ ಅಂತಲ್ಲದ್ರೆ ಸರಿಯೇ, ಅಥವಾ ಒಂದು ಬಂಧನ ಅಂತಾರೆ ಸರಿಯೇ. ಯಾವುದೇ ಒಂದು ತಂತ್ರಸಾರ ಮಾಡಬೇಕಾದ್ರೂ ಅದಕ್ಕೆ 4 ಭಾಗದಲ್ಲಿ ಒಂದು ಬಂಧನವಿರಬೇಕು. ಯಾಕೆಂದರೆ ಯಾವ ದುಷ್ಟಗ್ರಹಗಳ ಚೇಷ್ಟೆಯು ಇದರ ಮೇಲೆ, ತಂತ್ರದ ಮೇಲೆ ಬೀಳಬಾರ್ದು. ತಂತ್ರಸಾರ ಮಾಡುವಾಗ ನಮ್ಮ ಕಣ್ಣು ಸಹಿತ ಕಣ್ಣುದೃಷ್ಟಿ ಆಗಬಾರ್ದು. ಯಾಕೆಂದರೆ ಮಾನವನ ಕಣ್ಣಿದೆಯಲ್ಲ, ಈ ಕಣ್ಣಿಗೆ ಕಲ್ಲೇ ಕರಗುತ್ತಂತೆ. ಹಾಗೆ ನಾವು ಮಾಡುವಂತಹ ಕೆಲಸಗಳು ಅದಕ್ಕೆ ಬೇರೆ ದೋಷ ಉಂಟಾಗಬಾರ್ದು. ಅದಕ್ಕಾಗಿ ಮೊದಲು ಈಶಾನ್ಯದಿಂದ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ನಮ್ಮ ಮುಂಭಾಗ, ನಮ್ಮ ಎಡಭಾಗಕ್ಕೆ ಈಶಾನ್ಯ. ಈಶಾನ್ಯದಿಂದ ಆಗ್ನೇಯ, ಆಗ್ನೇಯದಿಂದ ನೈಋತ್ಯ, ನೈಋತ್ಯದಿಂದ ವಾಯುವ್ಯ, ವಾಯುವ್ಯ, ವಾಯುವ್ಯದಿಂದ ಪುನಃ ಈಶಾನ್ಯ. ಇದು ಒಂದು ಸ್ಕ್ವೇರ್ ಆಯಿತು. ಇದರ ಮಧ್ಯದಲ್ಲಿ ಈ ಕೋನಗಳನ್ನು ತಿರುಗಿಸ್ಬೇಕು, ಮೂಲೆಗಳನ್ನು. ಹೊರಗಡೆ ಬಾರ್ಡ್ರಲ್ಲಿ ಒಂದು ಇರಬೇಕು, ಒಂದೇ ಗೆರೆ ಸಾಕು. ಒಳಗಡೆ ಮಾತ್ರ 2 ಗೆರೆಗಳು ಹಾಕ್ಕೊಳ್ಳಿ. ಇದು ಶಾಸ್ತ್ರನ ಅಥವಾ ಸುಮ್ಮನೆ ರಂಗೋಲಿನ ಅನ್ನೋ ಮನಸ್ಸು ನಿಮಗಿದ್ರೆ ಶಾಸ್ತ್ರ ನಿಯಮನೇ ಇದು. ಇದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಹಾಕ್ಕೊಳ್ಳಿ. 6 ರೇಖೆಯ ನಕ್ಷತ್ರ. ಯಾಕೆ ನಕ್ಷತ್ರದಲ್ಲಿ 5 ರೇಖೆ ಇದೆ, ನಾನಿಲ್ಲಿ 6 ರೇಖೆ ಹಾಕ್ತಾ ಇದ್ದೀನಿ. ಹೆಣ್ಣುಮಕ್ಕಳು ನೀವು ರಂಗೋಲಿ ಬೇಗ ಹಾಕ್ತೀರಿ, ನಾವು ಹಾಕಬೇಕಾದ್ರೆ ಸ್ವಲ್ಪ ನಿಧಾನ. ನಕ್ಷತ್ರ ಆಯಿತು. ನಕ್ಷತ್ರದ ಮಧ್ಯದಲ್ಲಿ, ನಕ್ಷತ್ರದ ಈ ಮೂಲೆಗಳು ರೇಖೆ ಇದೆಯಲ್ಲ, ಇದನ್ನು ಸೇರಿಸ್ಕೊಳ್ಬೇಕು. ಅದಕ್ಕಾಗಿ ಈ ರೇಖೆಗಳನ್ನು ಪದ್ಮಾಕಾರದಲ್ಲಿ ಸೇರಿಸುವಂಥದ್ದು. ರಂಗೋಲಿ ಪುಡಿ ಆದರೆ ಭಾಳ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಾದರೆ ಮನೆಗೆ ಬೇಕಾದಂಗೆ ಮಾಡಿಸ್ಬಿಟ್ಟಿರ್ತೀರಿ, ಸ್ವಲ್ಪ ನೈಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ನೋಡಿ, ಒಂದು ಪದ್ಮಾಕಾರ ಆಯಿತು. ಈ ಪದ್ಮಕ್ಕೆ 4 ಭಾಗದಲ್ಲೂ 4 ಗೆರೆಗಳು, ಅಂದರೆ 2 ಗೆರೆ. ಏನೇ ಮಾಡಿದ್ರೂ ಇದಕ್ಕೊಂದು ಅರ್ಥ ಇರಬೇಕು. ಇದು ಗೆರೆ ಆಯಿತು. ಅಲ್ಲಿಗೆ ಪೀಠ ರೆಡಿ ಆಯಿತು. ಪೀಠದ ಮೇಲ್ಗಡೆ ವಿಶೇಷವಾಗಿರ್ತಕ್ಕಂತಹ ಕೆಂಪು ವಸ್ತ್ರ, ಬೀಜಾಕ್ಷರಿ ಬರೆದಿರ್ತೀರಿ. ಇದು 1ರಿಂದ ನೋಡಿಕೊಂಡು ಹಾಕಬೇಕು. ಒಂದು ಪ್ರಧಾನ ಶ್ರೀಂ ಮಧ್ಯದಲ್ಲಿ, 2 ಗಮ್ ಈಶಾನ್ಯದಲ್ಲಿ, ಗಮ್ ಈಶಾನ್ಯ, ರಂ ಪೂರ್ವ ಭಾಗ ಅಂದರೆ ಶ್ರೀ ಮುಂಭಾಗ, 4 ಎಂ ಆಗ್ನೇಯ,
5 ದಕ್ಷಿಣ ಐಂ. 6 ಕ್ಲೀಂ ನೈಋತ್ಯ. 7 ಸೌಹು ಪಶ್ಚಿಮ. ಹ್ರೀಂ 8 ವಾಯುವ್ಯ. ಇಲ್ಲಿ ಒಂದು ಭಾಗ ಉಳ್ಕೊಳ್ಳುತ್ತೆ, ಅಂದರೆ ಉತ್ತರ. ಆ ಉತ್ತರ ಶ್ರೀಂ ಮೊದಲು ಹಾಕಿರತಕ್ಕಂಥದ್ದನ್ನು ಇಲ್ಲಿ ಉತ್ತರಕ್ಕೆ ತಿರುಗಿಸ್ತೀರಿ, ಅಂದರೆ ಒಂದನ್ನು ಇಲ್ಲಿ ತಿರುಗಿಸ್ತೀರಿ. ಉದ್ದೇಶ ಮಧ್ಯಭಾಗ ಪ್ರಧಾನವಾಗಿರ್ತಕ್ಕಂಥದ್ದು. ಅಲ್ಲಿ ನಾನು ಆಗಲೇ ಹೇಳಿದೆ 9 ದಳಗಳಿರ್ತಕ್ಕಂತಹ ಔಡಲ ಎಲೆ ಬರಬೇಕು ಅಂತ. ಈ ಔಡಲ ಎಲೆ ಮಧ್ಯದಲ್ಲಿ ಬರುತ್ತೆ. ಔಡಲ ಎಲೆ ಮಧ್ಯ, ಇದನ್ನು ತಾವು ನೋಡಿದ್ರಿ. ಇದರ ಮಧ್ಯದಲ್ಲಿ ಮೊದಲು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಡಿಕೆ, ಬಟ್ಲಡಿಕೆ, ಅಂದರೆ ಪೂರ್ತಿ ಹಿಡಿ ಅಡಿಕೆ. ಹಿಡಿ ಅಡಿಕೆ ತೆಗೆದುಕೊಂಡಿದ್ದೀರಿ. ಹಿಡಿ ಅಡಿಕೆನಲ್ಲಿ ರಮ್ಮಿಂದ ಪ್ರಾರಂಭ. 1 2 3 4 5 6 7 8 ಮಧ್ಯದಲ್ಲಿ 9. ಇನ್ನು ಅರಿಶಿಣ ಕೊಂಬು. ಅರಿಶಿಣ ಕೊಂಬು ಇದ್ದರೆ ಉಪಯೋಗಿಸ್ಬೋದು, ಇಲ್ಲ ಅಂದರೆ ಈಗಾಗಲೇ ಅರಿಶಿಣದಿಂದ ನೀವು ಬೀಜಾಕ್ಷರಿ ಮಂತ್ರ ಬರೆದಿದ್ದೀರಿ, ಒಂದು ಅರಿಶಿಣ ಕೊಂಬನ್ನು ತಗೊಂಡ್ರೆ ಸಾಕು, ಒಂದೇ ಒಂದು, ಅದು ಮಧ್ಯದಲ್ಲಿ. ಇನ್ನು ಮೆಣಸು, ಕರಿಮೆಣಸು, ಇದು ಲಕ್ಷ್ಮಿ. ಕರಿಮೆಣಸು ಲಕ್ಷ್ಮಿಗೆ ಬಹಳ ಪ್ರೀತಿ, ಅದರಿಂದ ಕರಿಮೆಣಸು. ಕರಿಮೆಣಸು 2 ಮಾತ್ರ, ಒಂದು ಭಾಗದಲ್ಲಿ ರಮ್ಮಿಂದ ಪ್ರಾರಂಭ 2. ಎಂ ಐಂ ಕ್ಲೀಂ ಸೌಹು ಹ್ರೀಂ ಶ್ರೀಂ ಗಂ ಏಲಕ್ಕಿ. ಏಲಕ್ಕಿನ ಮಾತ್ರ ಇದನ್ನು ಈಶಾನ್ಯದಿಂದ ಗಮ್ಮಿಂದ ಪ್ರಾರಂಭಿಸಬೇಕು. ಗಮ್ಮಿಂದ ಪ್ರಾರಂಭವಾಗುವಂತಹದ್ದು ಏಲಕ್ಕಿ. ಗಮ್ ರಮ್ ಎಂ. ಪ್ರತಿ ಕಾಲ ಈ ಬೀಜಾಕ್ಷರಿ ಮಂತ್ರ ಹೇಳ್ಕೋಬೇಕು. ಎಂ ಕ್ಲೀಂ ಸೌಹು ಹ್ರೀಂ ಶ್ರೀಂ. ಶ್ರೀಂ ಬಂದು ಮಧ್ಯದಲ್ಲಿ 2 ಏಲಕ್ಕಿಯನ್ನು. ಮೊದಲು ಮೆಣಸಿಟ್ಟಿಲ್ಲ ಮಧ್ಯದಲ್ಲಿ, ಈಗ ಏಲಕ್ಕಿ ಇಡ್ತಾ ಇದ್ದೀನಿ ಮಧ್ಯದಲ್ಲಿ. ಇನ್ನು ಉಳಿದಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ, ಅಂದರೆ ಒಂದು ಬ್ರೇಕ್ ಆದಮೇಲೆ ನೋಡೋಣ. ಆದರೆ ಅದಕ್ಕೂ ಮಧ್ಯ ನೀವೇನಾದರೂ ಬಿಟ್ಟಿದ್ದರೆ, ನಿಮಗೇನಾದ್ರು ಅರ್ಥವಾಗದಿದ್ದರೆ, ನಿಧಾನಕ್ಕೆ ಬರ್ಕೊಳ್ತಾ ಇದ್ದರೆ ಮತ್ತೊಂದು ಸತಿ ಜ್ಞಾಪಿಸ್ಕೊಂಡು ಎಲ್ಲ ಬರ್ಕೊಳ್ಳಿ. ಈಗ ಮೆಣಸಾಯಿತು, ಅಡಿಕೆ ಆಯಿತು ಮತ್ತು ಏಲಕ್ಕಿ ಆಯಿತು. ಇನ್ನು ದೀಪಗಳು. ಪೂರ್ತಿ ಹಾಗೆ ತಟ್ಟೆ ಕೊಡಪ್ಪ, ತಟ್ಟೆ ಕೊಡು. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ದೀಪಗಳಲ್ಲಿ ಸಾಧ್ಯವಾದಷ್ಟು ಈ ಎಲೆ ಮೇಲೆ ಇಡೋದು ಬಹಳ ಉತ್ತಮ, ಹಾಗಾಗಿ ಎಲೆ ಮೇಲೆ ಇಡ್ತಾ ಇದ್ದೇನೆ. ಭಗವತಿ ಶ್ರೀ ರಾಜರಾಜೇಶ್ವರಿ. ನೋಡಿ, ಆ ಎಲೆಯ ದಳಗಳ ಮೇಲೆ ದೀಪ ಇರಬೇಕು. ಮಧ್ಯದಲ್ಲಿ ಒಂದಿದೆ, ದೀಪ ಆಯಿತು. ಇನ್ನು ಏಲಕ್ಕಿ, ಲವಂಗ ಬರಬೇಕು. ಲವಂಗ, ಮೆಣಸು ಇದು ಲಕ್ಷ್ಮಿಗೆ ಪ್ರೀತಿ. ತಂತ್ರಸಾರದಲ್ಲಿ ಇದು ಬಹಳ ವಿಶೇಷ. ಹಾಗೆ ದೀಪವನ್ನು ಇಡುವಾಗಲೂ ಸಹಿತ ಬೀಜಾಕ್ಷರಿ ಮಂತ್ರವನ್ನೇ ಹೇಳ್ಕೋಬೇಕು. ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡೇ ಹೇಳಬೇಕು. ಇದು ಈ ಲವಂಗ ತೆಗೆದುಕೊಳ್ಳುವಂತಹ ಸಾನ್ನಿಧ್ಯ, ಅಂದರೆ ಶ್ರೀಮ್ ಆಯಿತು ಮತ್ತು ಗಮ್ ಆಯಿತು. ಗಮ್ಮಿಂದ ಅಂದರೆ ಈಶಾನ್ಯದಿಂದ ಏಲಕ್ಕಿ ನೆಟ್ಟಿದ್ದೀವಿ. ಲವಂಗವನ್ನು ಮಾತ್ರ ನೀವು ಸಂಪೂರ್ಣವಾಗಿ ಆಗ್ನೇಯದಿಂದ ಬರಬೇಕು. ಆಗ್ನೇಯ ಪ್ರಾರಂಭ ಮಾಡಬೇಕು. ಎಂ ಐಂ ಕ್ಲೀಂ ಸೌಹು ಹರಿಂ ಶ್ರೀಂ ಗಂ ರಂ. ಮಧ್ಯದಲ್ಲಿ 2 ಲವಂಗ.
ಜಾಸ್ತಿ ಇದೆ ಅಂತ 5, 6 ಇಡೋಕ್ಕೆ ಹೋಗಬೇಡಿ, 2 ಇಡಬೇಕು. ಅದಕ್ಕೊಂದೊಂದು ಕ್ರಮ ಇರುತ್ತೆ, ಕ್ರಮವಾಗೇ ಇರಬೇಕು, ಕ್ರಮಬದ್ಧವಾಗೇ ಇರಬೇಕು. ದೀಪಗಳು ಇದೆಲ್ಲ ವ್ಯವಸ್ಥೆ ಆಯಿತು. ಇದರಲ್ಲಿ ಇನ್ನು ಉಳಿದಂತಹದ್ದೇನು? ದಾರದುಂಡೆ, ದಾರ ಮತ್ತು ವಿಳೆದೆಲೆ, 4 ವಿಳೆದೆಲೆ, ನಾಣ್ಯ ಅದು ಲಾಸ್ಟಿಗೆ. 1 ವಿಳೆದೆಲೆ ರಮ್, ಇನ್ನೊಂದು ವಿಳೆದೆಲೆ ಐಮ್, ಇನ್ನೊಂದು ಸೌಹು, ಇನ್ನೊಂದು ಶ್ರೀಮ್. 4 ಎಲೆಗಳಾಯಿತು. ಈಗ ದಾರದುಂಡೆ ಇದೆಯಲ್ಲ, ಈ ದಾರ ಇದು ಪ್ರಧಾನವಾಗಿರ್ತಕ್ಕಂಥದ್ದು, ಮನೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಮನೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಮಾಡ್ತಕ್ಕಂಥದ್ದು, ವಾಸ್ತು ಬಲವನ್ನು ವೃದ್ಧಿಸ್ತಕ್ಕಂಥದ್ದು. ಅದಕ್ಕಾಗಿ ಮನೆ ಗೃಹ ಪ್ರವೇಶ ಕಾಲದಲ್ಲಿ ಪೂಜೆ ಎಲ್ಲ ಆದ ನಂತರ ದಾರವನ್ನು ಮಂತ್ರಿಸಿ ಮನೆಗೆ 3 ಅಥವಾ 9 ಸುತ್ತನ್ನು ಮನೆಗೆ ದಾರವನ್ನು ಸುತ್ತಿಸ್ತಾರೆ. ಹಾಗೆ ಈ ತಂತ್ರಸಾರದಲ್ಲಿ ದಾರ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಈಶಾನ್ಯದಿಂದಲೇ ಪ್ರಾರಂಭ ಆಗಬೇಕು. ಈಶಾನ್ಯ ಪ್ರಾರಂಭ ಆದರೆ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಹೀಗಿರಬೇಕು. ಅಂದರೆ ಬರೀ ದಿಕ್ಕುಗಳು ಮಾತ್ರ ದಾರ ಇದ್ದರೆ ಸಾಕು. ಈ ದಾರವನ್ನು ನಂತರ ಇದನ್ನು ಕಟ್ ಮಾಡಬೇಕಾಗತ್ತೆ. ಅಂದರೆ 8 ಪೀಸ್ ಕಟ್ ಮಾಡ್ಕೋಬೇಕು. 8 ಪೀಸು ಇದರಲ್ಲಿರ್ತಕ್ಕಂಥ ಇಷ್ಟೇ ದಾರನ 8 ಪೀಸ್ ಕಟ್ ಮಾಡ್ಕೋಬೇಕು. 8 ಪೀಸು ಒಂದು ಸ್ವಲ್ಪ ಉದ್ದಕ್ಕೆ 8 ಪೀಸ್ ಕಟ್ ಮಾಡಿಕೊಂಡು ಈ ಬಟ್ಟೆನಲ್ಲಿ ಇದರಲ್ಲಿರ್ತಕ್ಕಂಥ ಪದಾರ್ಥಗಳು ಸೇರಿಸಿ ಅದನ್ನು ಗಂಟು ಹಾಕಬೇಕು. ಈಗ ನಿಮ್ಮ ಮನೋಸಂಕಲ್ಪವನ್ನು ಮಾಡಬೇಕು. ಇದಕ್ಕೆ ನೈವೇದ್ಯ ಮತ್ತು ತಾಮ್ರದ ನಾಣ್ಯ. ತಾಮ್ರದ ನಾಣ್ಯ, ಈ ಒಂದು ತಾಮ್ರದ ನಾಣ್ಯ ಇದೆಯಲ್ಲ, ಇದು ಪ್ರಧಾನ. ಈ ಒಂದು ತಾಮ್ರದ ನಾಣ್ಯ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಮಾಡಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿ, ಸಾಧ್ಯವಾದಷ್ಟು ಒಂದಷ್ಟು ಬೆಳಕನ್ನು ಕೊಡಬೇಕಾದ್ರೆ ಈ ತಾಮ್ರದ ನಾಣ್ಯವನ್ನು ನಿಮ್ಮ ಎಡಹಸ್ತದ ಮಧ್ಯದಲ್ಲಿಟ್ಕೊಂಡು ನಿಮ್ಮ ಬಲಹಸ್ತವನ್ನು ಈ ಪ್ರಕಾರ ಇಟ್ಕೊಂಡು 108 ಬಾರಿ ಇದೇ ಬೀಜಾಕ್ಷರಿ ಮಂತ್ರವನ್ನು ಜಪಿಸ್ತಕ್ಕಂಥದ್ದು. ಇದೆಲ್ಲರ ಸಾನ್ನಿಧ್ಯದ ಮುಂದೆ 108 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ, ಜಪ ಆದ ನಂತರ ಇದನ್ನು ಮಧ್ಯದಲ್ಲಿ ಇಡತಕ್ಕಂಥದ್ದು. ಜಪ ಆದ ನಂತರ ಮಧ್ಯದಲ್ಲಿ ನಾಣ್ಯವನ್ನು ಇಡಬೇಕು. ಇಲ್ಲಿ ನೋಡ್ತಾ ಇದ್ದೀರಿ ನಾಣ್ಯ, ಅರಿಶಿನ ಕೊಂಬು, ಬಟ್ಲಡಿಕೆ, ಇದು ಅರಿಶಿನ ಕೊಂಬು, ಪೂರ್ತಿ ಹಿಡಿ ಅಡಿಕೆ, ಏಲಕ್ಕಿ ಮತ್ತು ಲವಂಗ, ಇದಿಷ್ಟು ಇಲ್ಲಿದೆ. ಇಲ್ಲಿ ಮೆಣಸಿಲ್ಲ, ಮಧ್ಯದಲ್ಲಿ ಮಾತ್ರ ಮೆಣಸಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಏನು ಇಡಬೇಕು ಅಲ್ಲಿ ಅದನ್ನೇ ಇಡಬೇಕು. ಹಾಗೆ ಒಂದೊಂದು 2 ಅಡಿಕೆ ಸಾಧ್ಯವಾದರೆ ಅಥವಾ ಒಂದೊಂದು ಅಡಿಕೆ ಸಾಧ್ಯವಾದರೆ ಎಲೆ ಮೇಲೆ ಇಡಿ. ಈ ತಂತ್ರಸಾರ ಮಾಡಿದಾದ ಮೇಲೆ ಪಕ್ಷಿಗಳು, ಪ್ರಾಣಿಗಳು, ಗೋಮಾತೆ, ಹಾಗೆ ನಿರ್ಗತಿಕರು, ಕಡುಬರು, ಬಡತನದಲ್ಲಿರ್ತಕ್ಕಂಥವ್ರು ನಿಮ್ಮ ಕೈಲಿ ಯಥಾಶಕ್ತಿ ಒಂದಿಷ್ಟು ದವಸ ಧಾನ್ಯಗಳು, ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಪಕ್ಷಿಗಳಿಗಾಗಲಿ ಅಥವಾ ಗೋಮಾತೆಗಾಗಲಿ ಅಥವಾ ಮೃಗಗಳಿಗೆ ಯಾವುದೇ ಆದರೂ ಸಹಿತ ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಪದಾರ್ಥಗಳನ್ನು ಈ ತಂತ್ರಸಾರ ಮಾಡಿದಂತಹ ರಾತ್ರಿ, ಅಂದರೆ ಇವತ್ತು ರಾತ್ರಿ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಿದಂಥ ಕಾಲ, ಇವತ್ತಿನ ದಿವಸ ಯಾವತ್ತೂ ತಂತ್ರ ಮಾಡ್ತಿರೋ ಅವತ್ತಿನ ದಿವಸ ಸಂಜಾ ಕಾಲ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಹಾಕಬೇಕು. ಅದು ರಾತ್ರಿ ಸಮಯದಲ್ಲಿ ಹಾಕಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೀಜಾಕ್ಷರಿ ಮಂತ್ರದಿಂದ ತಾಮ್ರದ ಕಾಸನ್ನು 108 ಬಾರಿ ಪಠಿಸಿದ ನಂತರ ತಾಮ್ರದ ಕಾಸನ್ನು ಇಲ್ಲಿಟ್ಟಿದ್ದೀರಿ. ಹಾಗೆ ಈ ಎಲ್ಲವನ್ನು ಸಹಿತ ತದೇಕ ಚಿತ್ತದಿಂದ ನೋಡಿ ಇದಕ್ಕೆ ಧೂಪ ದೀಪ ನೈವೇದ್ಯ. ಈ ಧೂಪ ದೀಪ ನೈವೇದ್ಯ ಮಾಡುವಾಗ ಗಣಪತಿ ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೇನಾನುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಿ ಬಸ್ಸೇದ ಸಾಧನಂ. ಓಂ ನಿಶಸೇಧ ಗಣಪತೆ ಗಣೇಶದ್ವಾಮಃ ಪ್ರಥಮಂ ಕವೀನಾ ನರತೆ ತತ್ರೇಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಓಂ ಈಶಾನ್ಯದಿಂದ ಪ್ರಾರಂಭ ಮಾಡಿ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಹೀಗೆ ಬರಬೇಕು. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಹಾಗೆ ಇದೇ ಸಮಯದಲ್ಲಿ ಗಣಪತಿ ಮತ್ತು ಸಾಂಬ ಸದಾಶಿವ ಅಥವಾ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು.
ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ವಿನಾಯಕನೇ ನಮಃ, ಓಂ ಶಶೇಖರಾಯ ನಮಃ, ಓಂ ದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ಕಪರ್ದಿನೇ ನಮಃ, ನೀಲೋಹಿತಾಯ ನಮಃ, ಶಂಕರಾಯ ನಮಃ, ಬ್ರಾಹ್ಮೇ ನಮಃ, ಮಹೇಶ್ವರೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವೇ ನಮಃ, ವಾರಾಖ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಅಜೋಕ್ಷರ ಜಯಲಕ್ಷ್ಮೀ ನಮಃ. ಮಹಾಪೂಜಾಂ ಸಮರ್ಪಯಾಮಿ. ಅದೇ ನೈವೇದ್ಯ. ಇದಾದ ನಂತರ ಒಂದು ಏಕಾರ್ತಿ, ಅಂದರೆ ಏಕಾರ್ತಿ ಆದ ನಂತರ ದೀಪ ಏಕಾರ್ತಿ, ತದನಂತರ ನೈವೇದ್ಯ. ಓಂ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿವಿಧಾರಭ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಯಮಾನರ್ಕಾಲ್ ಘೋರಾ ದಿವ್ಯಜ್ಯೋತಿರ್ನಮೋಸ್ತುತೆ. ಏಕಾರ್ತಿ ದೀಪಂ ಧರುಷಯಾಮಿ. ಸಾಂಬ ಸದಾಶಿವ. ನೈವೇದ್ಯಕ್ಕಾಗಿ ಸಿಹಿಯನ್ನು, ಪೊಂಗಲ್ ಅಂತ ನಾನು ಹೇಳಿದ್ದೆ, ಸಿಹಿಯನ್ನು ಅಂತ ಹೇಳಿದ್ದೆ, ಜೊತೆಗೆ ಅದರ ಮೇಲೆ ಬಾಳೆಹಣ್ಣು 9 ಪೀಸ್ ಇರಬೇಕು ಅಂತ ಹೇಳಿದ್ದೆ. ಅದೇ ಪ್ರಕಾರ ಇಲ್ಲಿ ಸಿಹಿಯನ್ನು ನೋಡ್ತಾ ಇದ್ದೀರಿ, ಅಂದರೆ ಬೆಲ್ಲದನ್ನು, ಜೊತೆಗೆ ಮೇಲೆ 9 ಬಾಳೆಹಣ್ಣಿನ ಪೀಸು. ಇದು ನೈವೇದ್ಯಕ್ಕಾಗಿ ಭಗವತಿ ರಾಜರಾಜೇಶ್ವರಿ. ತಂತ್ರಸಾರದಲ್ಲಿ ಇದು ಬಹಳ ವಿಶೇಷ. ಇದರಲ್ಲಿ ಅರ್ಧ ಭಾಗ ಹಸು ಕೊಡಿ, ನೈವೇದ್ಯ ಆಗಿರ್ತಕ್ಕಂಥದ್ರಲ್ಲಿ ಅರ್ಧ ಭಾಗ ಹಸು ಕೊಡಿ, ಕಾಲು ಭಾಗ ಸಣ್ಣ ಮಕ್ಕಳು ಕೊಡಿ, ಇನ್ನು ಕಾಲು ಭಾಗ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ತೆಗೆದುಕೊಡಿ. ಈಗ ಮಹಾಮಂಗಳಾರತಿ. ಅಂಬಾ ಓಂ ಸರಸ ಜನನೀಂ ಸರ್ವೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೆ ಮನೋಗ್ನೇ ಮನೋತ್ರಿಭೋ ನಭೂತಿ ಕರಿ. ಹಚ್ಚಬೇಕು ಮಾನವ 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 ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಿರೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಈಗ ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಇಷ್ಟ ಆಯಿತು. ಧೂಪ ದೀಪ ನೈವೇದ್ಯ ಆಯಿತು. ನೈವೇದ್ಯ ಆದಮೇಲೆ ಒಂದು ಆರತಿ ಆಯಿತು. ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಎದ್ದು ನಿಂತು ನೀವು ಈ ಒಂದು ವಿಶೇಷವಾಗಿರ್ತಕ್ಕಂಥ 8 ಭಾಗಗಳಿಗೆ, ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಪ್ರಧಾನ ಅಲ್ಲ, 8 ಭಾಗಗಳಿಗೆ 8 ಬ್ಲೌಸ್ ಪೀಸ್ಗೂ 9 ಸುತ್ತನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಯಾರು ಪೂಜಾನುಷ್ಠಾನ ಮಾಡ್ತಿದ್ದೀರಿ 9 ಪ್ರದಕ್ಷಿಣೆ ಮಾಡಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಸಾಷ್ಟಾಂಗ ನಮಸ್ಕಾರ ಗಂಡಸರು ಮಾಡಿದರೆ, ಹೆಣ್ಣುಮಕ್ಕಳು ಮಾಡಿದರೆ ಮೊಣಕಾಲೂರಿ ನಮಸ್ಕಾರ ಮಾಡಿ. ಇದಾದ ನಂತರ ಪುನಃ ಪೂಜೆ ಮಾಡ್ತಕ್ಕಂಥದ್ದು 2 ಹೂವು ಅಥವಾ ಪತ್ರೆಗಳನ್ನು ತೆಗೆದುಕೊಂಡು ಮೊದಲು ಈಶಾನ್ಯಕ್ಕೆ 2 ಹೂವಿನ 2 ಪತ್ರೆಗಳನ್ನು ಹಾಕುವಂಥದ್ದು. 2 ಹೂವು ಪತ್ರೆಗಳನ್ನು ಈಶಾನ್ಯ ಭಾಗಕ್ಕೆ ಹಾಕಿ ಪ್ರಾರ್ಥನೆ ಮಾಡಿ, ಭಗವತಿ ರಾಜರಾಜೇಶ್ವರಿ ಅಥವಾ ನಿಮ್ಮ ಶಕ್ತಿದೇವರು, ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿ, ಇವತ್ತು ಮಾಡಿರ್ತಕ್ಕಂತಹ ತಂತ್ರಸಾರ ನಮ್ಮ ವಾಸ್ತುಗೃಹ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಬೇಕು, ಇರ್ತಕ್ಕಂಥ ನೀವು ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಪರಿಪಕ್ವವಾಗಿ ಸಿದ್ಧಿ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ, ಇಲ್ಲಿರ್ತಕ್ಕಂಥ ಒಂದು ಏನು ಪ್ರಧಾನವಾಗಿರ್ತಕ್ಕಂಥ ಒಂದು ಪೀಸ್ ಇದೆ ಅದನ್ನು ಮೊದಲು ತಗೋಬೇಕು. ಇದಿಷ್ಟು ಭಾಗವನ್ನು ತೆಗೆದುಕೊಂಡು ಜೋಪಾನವಾಗಿ ಒಳಗಿರ್ತಕ್ಕಂಥದ್ದು ಯಾವುದೂ ಬೀಳಬಾರ್ದು. ಮೆಣಸಾಗಲಿ, ಏಲಕ್ಕಿ ಆಗಲಿ ಅಥವಾ ಇರ್ತಕ್ಕಂಥ ಅಡಿಕೆ ಆಗಲಿ ಯಾವುದೂ ಬೀಳಬಾರ್ದು. ಇದನ್ನು ಈ ಪ್ರಕಾರ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿ ಈ ದಾರದ ಪೀಸ್ ಹೇಳಿದ್ನಲ್ಲ 8 ಪೀಸ್ ಮಾಡ್ಕೋಬೇಕು. ಇದೇ ದಾರದ 8 ಪೀಸ್ನಲ್ಲೇ ಇದನ್ನು ದಾರವನ್ನು ಕಟ್ಟಬೇಕು. ಕಟ್ಟಿ ಈಶಾನ್ಯ 1ನೇ ನಂಬರ್ ಇರ್ತಕ್ಕಂಥದ್ದು ಈಶಾನ್ಯಕ್ಕೆ, ಅಂದರೆ ಮನೆಯಲ್ಲಿ ಈಶಾನ್ಯ ಗೋಡೆಗೆ ತಗಲು ಹಾಕಬೇಕು ಇದನ್ನು. ಹಾಗೆ ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ ಹೀಗೆ ಎಲ್ಲ ಕಡೆ ಹಾಕಿ ಮಧ್ಯದಲ್ಲಿ ಒಂದು ತಾಮ್ರದ ಕಾಸು ಏನಿದೆ ಇದನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ, ನಿಮ್ಮ ಮನೆಯ ಪ್ರಧಾನ ದ್ವಾರ ಅಂದರೆ ಒಂದು ಮೊದಲನೇ ವಾಸ್ಕಲ್ ಅಂತ ಏನಿದೆ ಅಲ್ಲಿಗೆ ಈ ತಾಮ್ರದ ಕಾಸಿಗೆ ಮಧ್ಯದ ಒಂದು ತಾಮ್ರದ ಮಳೆನೋ ಅಥವಾ ಒಂದು ಮಳೆನೋ ಹೊಡೆದು ಅದನ್ನು ವಾಸ್ಕಲ್ಗೆ ಹೊಡಿಬೇಕು. ನಂತರ ಈ ಎಲೆಯ ಮೇಲೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಅಥವಾ ಸಿಹಿ ಪದಾರ್ಥ ಏನಾದರೂ ಹಾಕಿ ಈ ಎಲೆಯನ್ನು ಮನೆಗೆ ದೃಷ್ಟಿ ತೆಗಿಬೇಕು. ಮನೆಗೆ ದೃಷ್ಟಿ ತೆಗೆದು ಈ ಒಂದು ಔಡಲ ಎಲೆಯಿಂದ ದೃಷ್ಟಿ ತೆಗೆದು ಆ ದೃಷ್ಟಿ ತೆಗೆದ ನಂತರ 9 ಪೀಸ್ ಕಟ್ ಮಾಡಬೇಕು. 9 ಪೀಸನ್ನು ಒಂದು ತಾಮ್ರ ತಂಬಿಗೆಯಲ್ಲಿ ನೀರಿಟ್ಟು ನೀರಲ್ಲೇ ಹಾಕಬೇಕು.
ಆ ನೀರು ಆ ಎಲೆ ಎರಡೂ ಸಹಿತ ತೆಗೆದುಕೊಂಡು ಸ್ವಲ್ಪ ದೂರದಲ್ಲಿ ಹಸಿರು ಗಿಡಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹಾಕಬೇಕು. ಇದನ್ನು ಪ್ರತಿ ಮೂಲೆಗೂ ಕಟ್ಟಬೇಕು. ಮೊದಲೇ ನಂಬರ್ ಹಾಕ್ಸಿದ್ದೀನಿ, ಆ ನಂಬರ್ ಪ್ರಕಾರನೇ ಕಟ್ಟಿ. ಈಶಾನ್ಯ 1ನೇ ನಂಬರು, ಮೊದಲೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಶಾನ್ಯ 1ನೇ ನಂಬರು, ಪೂರ್ವಾಭಿಮುಖವಾಗಿ ಅಂದರೆ 2ನೇ ನಂಬರು, ಆಗ್ನೇಯ 3ನೇ ನಂಬರು, ಹೀಗೆ ನಂಬರುಗಳನ್ನ ಬದಲಾಯಿಸಿಕೊಂಡು ಹೋಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈ ತಂತ್ರಸಾರದಿಂದ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ. ಒಳ್ಳೆಯದಾಗಲಿ. ಶ್ರೀನಿವಾಸನ ದರ್ಶನ ಮಾಡ್ತೀವಿ. ಅಲ್ಲಿರ್ತಕ್ಕಂತಹ ವರಾಹಸ್ವಾಮಿ ದರ್ಶನ ಮಾಡಲಿಕ್ಕೆ ಹೋಗಿ ವರಾಹಸ್ವಾಮಿ ದರ್ಶನದಿಂದ ಶ್ರೀನಿವಾಸನ ದರ್ಶನ ಮಾಡ್ತೀವಿ. ಅಂದರೆ ಪ್ರತಿಯೊಂದು ಸಹಿತ ಕಾಲಧರ್ಮದಲ್ಲಿ ಒಂದೊಂದು ವಿಶೇಷತೆ ಇದೆ. ಹಾಗೆ ಅನಂತೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಅನಂತೇಶ್ವರರ ದರ್ಶನ ಮಾಡಿ ತದನಂತರ ಉಡುಪಿಯಲ್ಲಿರ್ತಕ್ಕಂಥ ಕೃಷ್ಣ ದರ್ಶನ ಅಥವಾ ಕೃಷ್ಣ ದರ್ಶನ ಆದ ನಂತರ ಆದರೂ ಸಹಿತ ಅನಂತೇಶ್ವರರ ದರ್ಶನ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಪುಣ್ಯಕ್ಷೇತ್ರದ ವಿಶೇಷತೆ ಮಹಿಮೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಅನಂತೇಶ್ವರರ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು, ಇಂದು ನೆನ್ನೆದಲ್ಲ. ಜೊತೆಗೆ ಈ ಅನಂತೇಶ್ವರ ದೇವಸ್ಥಾನದ ವಿಶೇಷತೆ ಇದೆಯಲ್ಲ, ಅಬ್ಬಾ ಅದು ಹೇಳ್ತೀರದು. ಅಂಥ ಒಂದು ವಿಶೇಷತೆ ವೈಶಿಷ್ಟ್ಯತೆ ಇಲ್ಲಿದೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಸ್ವಾಮಿ ಸಾಲಿಗ್ರಾಮ ಶಿಲ್ಪಿಯಾಗಿ ವಿಶೇಷವಾಗಿ ಶಿವಲಿಂಗಾಕಾರವಾಗಿರ್ತಕ್ಕಂಥದ್ದು. ಆದರೆ ಲಕ್ಷ್ಮಿಯ ಸಾನ್ನಿಧ್ಯ ಅಂತ ಹೇಳ್ತಾರೆ. ಲಕ್ಷ್ಮಿಯ ಸಾನ್ನಿಧ್ಯವೂ ಹೌದು, ದಾತ್ರಿ ವೃಕ್ಷವೂ ಹೌದು. ಇಲ್ಲಿ ದಾತ್ರಿ ವೃಕ್ಷ ಇದೆ. ಅಂದರೆ ದಾತ್ರಿವನ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ದಾತ್ರಿ ಅಂದರೆ ಬೆಟ್ಟದ ನೆಲೆ. ಶಂಕರರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ತಾಯಿ ಮಹಾಲಕ್ಷ್ಮಿ ಆ ಬೆಟ್ಟದ ನೆಲ್ಲಿಕಾಯನ್ನೇ ಬಂಗಾರದ ನೆಲ್ಲಿಕಾಯಾಗಿ ಮಾಡಿದ್ದು. ಅಂತಹ ವಿಶೇಷತೆ ಲಕ್ಷ್ಮಿಯ ಸಾನ್ನಿಧ್ಯವಾದ್ದರಿಂದ ದೇವಾಲಯದ ಎಡಭಾಗದಲ್ಲಿ ವಿಶೇಷವಾಗಿ ದಾತ್ರಿವನ ಸಹಿತ ಇಲ್ಲಿದೆ. ಅಂದರೆ ದಾತ್ರಿಯ ವೃಕ್ಷ ಇಲ್ಲಿದೆ. ಹಾಗೆ ದೇವಾಲಯದ ಮೇಲ್ಭಾಗದಲ್ಲಿ ಇನ್ನೊಂದು ಪ್ರತೀತಿ ಇದೆ. ದೇವಾಲಯದ ಮೇಲ್ಭಾಗದಲ್ಲಿ ಆ ವಿಮಾನ ಗೋಪುರದ ಮುಂಭಾಗದಲ್ಲಿರ್ತಕ್ಕಂಥ 2 ಹಸ್ತಗಳನ್ನು ನಾವು ನೋಡಬಹುದು. ಆ 2 ಹಸ್ತಗಳು ಏಕವಾದರೆ ಕಲಿಯುಗ ಅಂತ್ಯ ಅಂತ ಹೇಳ್ತಾರೆ. ನೋಡಿ ಎಷ್ಟೆಲ್ಲ ವಿಶಿಷ್ಟತೆ ಇದೆ. ಶಿಲ್ಪಶಾಸ್ತ್ರ ಹೇಗಿದೆ. ಅದಕ್ಕಿಂತ ಮತ್ತೊಂದು ವಿಶೇಷ ಅಂದರೆ ಉಡುಪಿಯ ಶ್ರೀಕೃಷ್ಣನ ಆಸ್ಥಾನ ಕೃಷ್ಣಮಠ. ಉಡುಪಿಯ ಕೃಷ್ಣ, ಬೆಣ್ಣೆ ಕೃಷ್ಣ, ಮುದ್ದು ಕೃಷ್ಣ, ಗೋಕುಲ ಕೃಷ್ಣ, ಆ ವಿಶೇಷವಾಗಿರ್ತಕ್ಕಂತಹ ಮಥುರಾ ಕೃಷ್ಣ, ಆ ಕೃಷ್ಣನ ಆ ವಿಶೇಷವಾಗಿರ್ತಕ್ಕಂಥ ಸುಂದರ ಮೂರ್ತಿ ಇಲ್ಲಿಗೆ ಬರಲಿಕ್ಕೂ ಕಾರಣ ಅನಂತೇಶ್ವರರ ಆಸ್ಥಾನ ಅಂತ ಹೇಳ್ತಾರೆ. ಅನಂತೇಶ್ವರ ಆಸ್ಥಾನದಿಂದ ಕೃಷ್ಣರಿಗೂ ಸಹಿತ ಇಲ್ಲಿ ಆಸ್ಥಾನ ಇದೆ. ಈ ಆಸ್ಥಾನದಿಂದ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಇಂದಿಗೂ ಸದಾ ಸಿದ್ಧಿಯಾಗಿದೆ.
ಹಾಗೆ ಗೋ ಸಂರಕ್ಷಣೆ, ಗೋವಿನ ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಎಲ್ಲೆಂದೆಲ್ಲಿ ನೋಡಿದ್ರೂ ಬರೀ ಗೋವುಗಳೇ. ಯಾಕೆಂದರೆ ಗೋಪಾಲಕನ ಸಾನ್ನಿಧ್ಯದಲ್ಲಿ ಗೋವುಗಳೇ ವಿಶೇಷ. नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। अघोरेभ्यो दघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। चंद्रमा मनसो जाता चक्षुः सूर्यो जायतः भगवती श्रीराजराजेश्वरी नमः महाशक्ति नमः। त्र्यंबकं यजामहे सुगन्धिं पुष्टिवर्धनं उर्वारुकं मृत्युं रक्षेमामृतात्। ಉಡುಪಿ ಕ್ಷೇತ್ರದಲ್ಲಿ ಅನಂತೇಶ್ವರ ಹಾಗೆ ಚಂದ್ರಮೌಳೇಶ್ವರ ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಚಂದ್ರಮೌಳೇಶ್ವರನಾಗಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂತಹ ವಿಶೇಷವಾಗಿರ್ತಕ್ಕಂತಹ ಕಲ್ಪವೃಕ್ಷ ಕಾಮಧೇನುವಿನಂತಿರ್ತಕ್ಕಂಥದ್ದು ಚಂದ್ರಶೇಖರನ ಆಸ್ಥಾನ ಉಡುಪಿ ಮಠದಲ್ಲಿರ್ತಕ್ಕಂಥದ್ದರೆ ಉಡುಪಿ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲೇ ಇತ್ತ ಚಂದ್ರಶೇಖರ ಅತ್ತ ಅನಂತೇಶ್ವರ ಮಧ್ಯದಲ್ಲಿ ಶ್ರೀಕೃಷ್ಣನ ಆ ವಿಶೇಷವಾಗಿರ್ತಕ್ಕಂಥ ಮಧ್ವ ಸರೋವರ ಎಲ್ಲವನ್ನೂ ಸಹಿತ ದರ್ಶನ ಮಾಡೋಣ. ಗಜಲಕ್ಷ್ಮಿ ಪೂಜೆಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಎಲ್ಲರೂ ಮಾಡೋಣ. ಶ್ರೀನಿವಾಸ ಗೋವಿಂದ. ವಸುದೈವಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿ ದಾರಿ ತೋರುತ್ತಿರತಕ್ಕಂತಹ ಕೃಷ್ಣನ ಆಸ್ಥಾನ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಕೃಷ್ಣ ಒಮ್ಮೆ ಕೊಳಲನ್ನು ಓದಿದ್ರೆ ಎಲ್ಲಾ ಗೋವುಗಳು ಸಹಿತ ಬಂದು ಮುಂದೆ ನಿಲ್ತಿತ್ತಂತೆ. ಅಂದರೆ ಈ ಒಂದು ಕೊಳಲಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಆ ಕೊಳಲಿನ ನಾದವನ್ನು ಕೇಳಿ ಎಲ್ಲಾ ಗೋವುಗಳು ಸಹಿತ ಆಗಮಿಸುತ್ತಿದ್ದಂತೆ. ಅದಕ್ಕಾಗಿ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ ಅಂತಹ ಕೃಷ್ಣನ ಆಸ್ಥಾನ ಬನ್ನಿ.
हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीर्मनपगामिनीं यस्यां हिरण्यविन्देहं गामश्चं वरुषानहं या देवी सर्वभूतेषु मातृरूपेण संस्थिता नमस्तस्यै 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 नमो नमः ॐ हरिंकारासनगर्भितां नलसुगां सौं क्लीं कलां बिभ्रति सुवर्णां वरदारणीं च वरसदां दौतां त्रिनेत्रोज्ज्वलां ಉಡುಪಿ ಕೃಷ್ಣ ಮಠದಲ್ಲಿ ಗಜಲಕ್ಷ್ಮಿ ಪೂಜೆಗಾಗಿ ಆಗಮಿಸ್ತಿರ್ತಕ್ಕಂತಹ ಲಕ್ಷ್ಮಿಯ ಪಾದಗಳು. ಲಕ್ಷ್ಮಿಯ ಪಾದವೇ ಬಹಳ ವಿಶೇಷ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತಿ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ. ಭಗವತಿಯ ಅನುಗ್ರಹಕ್ಕಾಗಿ ಗಜಲಕ್ಷ್ಮಿ ಪೂಜೆಗಾಗಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಿಶೇಷವಾದಂತಹ ಅನುಷ್ಠಾನ ನಡೀತಾ ಇದೆ. ಅನುಷ್ಠಾನಕ್ಕಾಗಿ ನಡೀತಿರ್ತಕ್ಕಂತಹ ಗಜಲಕ್ಷ್ಮಿ ಪೂಜೆಗೆ ಆನೆಯ ಮೇಲೆ ಮಹಾಲಕ್ಷ್ಮಿ ಪಾದಗಳು, ಇದೆಲ್ಲ ಬಹಳ ವಿಶೇಷವೇ ಸರಿ. ಲೋಕ ಕಲ್ಯಾಣಾರ್ಥವಾಗಿ ನೆರೆ ಸಂತ್ರಸ್ತರ ಸಮಸ್ಯೆಗಳು ಬೇಗ ದೂರ ಆಗಿ ಪ್ರಕೃತಿ ಮಾತೆ ಶಾಂತವಾಗಲಿ, ತಾಯಿಯ ವಿಶೇಷವಾದಂಥ ಕೃಪೆ ಇಡೀ ರಾಜ್ಯ ದೇಶದ ಜನತೆಗಿರಲಿ. ಪ್ರಕೃತಿ ಶಾಂತಿಗಾಗಿ ನಡೀತಿರ್ತಕ್ಕಂತಹ ಗಜಲಕ್ಷ್ಮಿ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಹಾಗೂ ಈ ಕ್ಷೇತ್ರದ ಶ್ರೀಗಳಂತೂ ಅವರ ಉದಾರತ್ವ, ಅವರ ಮನಸ್ಥಿತಿ, ಅವರ ಪ್ರೀತಿ ವಿಶ್ವಾಸ ಅದು ಹೇಳ್ತಿರೋದು. ಹಾಗೆ ಪ್ರಾರಂಭದಿಂದ ಇಲ್ಲಿವರೆಗೂ ಶ್ರೀಗಳ ವಿಶೇಷವಾಗಿರ್ತಕ್ಕಂಥ ಸೇವೆ, ಲಕ್ಷ ತುಳಸಿ ಅರ್ಚನೆ, ಪ್ರತಿದಿನ ಲಕ್ಷ ತುಳಸಿ ಅರ್ಚನೆ, ಹಾಗೆ ಕೋಟಿ ತುಳಸಿ ಅರ್ಚನೆ, ನಿರಂತರವಾದಂಥ ಕೃಷ್ಣಾಷ್ಟೋತ್ತರ, ಕೃಷ್ಣ ಸಹಸ್ರನಾಮ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ಉಡುಪಿ ಕ್ಷೇತ್ರದಲ್ಲೂ ಸಹಿತ ಲಕ್ಷ್ಮಿ ಅನುಷ್ಠಾನವನ್ನು ಮಾಡಬೇಕು. ವಿಶೇಷವಾದಂತಹ ಲಕ್ಷ್ಮಿ ಅನುಷ್ಠಾನದಲ್ಲಿ ಶ್ರೀಗಳು ಸಹಿತ ಆಗಮಿಸ್ತಿದ್ದಾರೆ. ಅದರಲ್ಲೂ ಈಗಿರ್ತಕ್ಕಂಥ ಶ್ರೀಗಳು ಪುನಃ ಮುಂದೆ ಪರ್ಯಾಯದ ಶ್ರೀಗಳು ಅವರೂ ಸಹಿತ ಆಗಮಿಸುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. జయగాలు గిలు ఎనుక జయగాలు గిలు ఎనుక
शयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् सवित्रमण्डलं मध्यवर्ती नारायण सरसिजासनं सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृतं शङ्खचक्र ಮಲ್ಪೆ ಪಡುಪೆರೆ ಶಾಂತಿ ಗ್ರಾಮದಲ್ಲಿ ನಾವಿದ್ದೇವೆ. ಪಡುಪೆರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಮುದ್ರ ರಾಜನ ತುಂಬ ಹತ್ತಿರದಿಂದ ನೋಡುವಂತಹ ಒಂದು ಸೌಭಾಗ್ಯ. ಸಮುದ್ರ ರಾಜನ ಆಸ್ಥಾನದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಆರಾಧನೆ ಜೊತೆಗೆ ಗಜಲಕ್ಷ್ಮಿ ಅನುಷ್ಠಾನ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಉಡುಪಿ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೇವೆ. ಉಡುಪಿ ಕ್ಷೇತ್ರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಮಠಕ್ಕೆ ಸಮೀಪ ಇರತಕ್ಕಂಥ ಈ ಒಂದು ಆಸ್ಥಾನ ಸಮುದ್ರ ರಾಜನಿಗೆ ನಡೀತಕ್ಕಂಥ ವಿಶೇಷವಾದ ಪೂಜೆ ಜೊತೆಗೆ ಸಮುದ್ರದಲ್ಲೇ ಉಗಮಿಸಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ಆಸ್ಥಾನದಿಂದ ಅಂದರೆ ಸಮುದ್ರ ರಾಜನಿಂದ ಬರ್ತಕ್ಕಂಥ ಸಮುದ್ರದಿಂದ ಹೊರಬಂದಂಥ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಗೋವಿನಿಂದ ಗೋಕ್ಷೀರಾಭಿಷೇಕ ಹರಿದ್ರ ಕುಂಕುಮ ಜೊತೆಗೆ ಸಾಕಷ್ಟು ಜನ ಈ ಭಾಗದ ನನ್ನ ತಮ್ಮಂದರೆಲ್ಲರೂ ಸೇರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಭಗವತಿನ ಸಮುದ್ರ ರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ.
ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮ್ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಓಂ ಶ್ರೀಂ ಅಂಬಿಕಾಯ ನಮಃ ಓಂ ಶ್ರೀಂ ಅಂಬಿಕಾಯ ನಮಃ ಓಂ ಶ್ರೀಂ ಅಂಬಿಕಾಯ ನಮಃ. ಸಮುದ್ರರಾಜನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ತಾಯಿ ಮಹಾಲಕ್ಷ್ಮಿಗೆ ನಡೀತಕ್ಕಂತಹ ಫಲಪಂಚಾಮೃತ ಅಭಿಷೇಕಕ್ಕಾಗಿ ಮಲ್ಪೆಯ ಶಾಂತಿನಗರಕ್ಕೆ ನಾವು ಬಂದಿದ್ದೇವೆ. ಉಡುಪಿ ಶ್ರೀಕೃಷ್ಣನ ಆಸ್ಥಾನದಲ್ಲಿ ಗಜಲಕ್ಷ್ಮಿ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿ ಈಗಿನ ಶ್ರೀಗಳು ಪರ್ಯಾಯ ಮಠದ ಈಗಿನ ಶ್ರೀಗಳ ಆಶೀರ್ವಾದದೊಂದಿಗೆ ವಿಶೇಷವಾಗಿ ಗಜಲಕ್ಷ್ಮಿ ಅನುಷ್ಠಾನವನ್ನು ಕೃಷ್ಣನ ಆಸ್ಥಾನದಲ್ಲಿ ಮಾಡಬೇಕು ಅನ್ನೋ ಸಂಕಲ್ಪ ನಮ್ಮದು. ಕೃಷ್ಣನ ಆಸ್ಥಾನದಲ್ಲಿ ನಡೆಯುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಫಲಪಂಚಾಮೃತ ಅಭಿಷೇಕವನ್ನು ಸಮುದ್ರ ತೀರದಲ್ಲಿ ಸಮುದ್ರ ರಾಜನ ಈ ಒಂದು ಆಸ್ಥಾನದಲ್ಲಿ ಸಮುದ್ರದಿಂದಲೇ ಉಗಮಿಸಿರ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿ ಗಂಧದ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಕರೀಶಿನೀಂ ಈಶ್ವರೀಂ ಸರ್ವೋದಾನಾನ್ ತ್ವಾಮಿಹೋ ಪತ್ವಯೇ ಶ್ರಿಯಂ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಈ ಸುಂದರವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸಮುದ್ರರಾಜನ ಆಸ್ಥಾನದಲ್ಲಿ ಸಮುದ್ರದಲ್ಲೇ ಉಗಮಿಸಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಈ ಸಮುದ್ರ ಮಂಥನ ಕಾಲದಲ್ಲೇ ಬಂದಂತಹದ್ದು, ಅದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಮೊದಲು ಸಮುದ್ರರಾಜನ ಆಸ್ಥಾನದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಪೂಜಾನುಷ್ಠಾನ, ಲಕ್ಷ್ಮಿಗೆ ವಿಶೇಷವಾದ ಪೂಜಾನುಷ್ಠಾನ, ಫಲಪಂಚಾಮೃತ ಅಭಿಷೇಕ, ಜೊತೆಗೆ ಗೋಕ್ಷೀರದಿಂದ ಹಾಲಿನಿಂದ ಅಭಿಷೇಕ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಗಂಧದ್ವಾರಾಂಧುರಾದರ್ಶಾನ್ ನಿತ್ಯಪುಷ್ಟಾಂಗರೀಶಿನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಸರಸಿಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂಶ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. Dani
नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಲ್ಪೆಯಲ್ಲಿರ್ತಕ್ಕಂಥ ಪಡುಕೆರೆಯ ಶಾಂತಿನಗರದಲ್ಲಿ ನಾವಿದ್ದೇವೆ. ಶಾಂತಿನಗರದಲ್ಲಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಶಾಂತಿಯುತವಾಗಿ ಸಮುದ್ರವನ್ನು ನೋಡ್ಬೋದಾದರೆ ಈ ಗ್ರಾಮದಲ್ಲಿ, ಅದರಲ್ಲೂ ಉಡುಪಿ ಕೃಷ್ಣ ಮಠದಲ್ಲಿ ನಡೆಯುವಂತಹ ವೈಭವಪೂರಿತವಾಗಿರ್ತಕ್ಕಂಥ ಗಜಲಕ್ಷ್ಮಿ ಅನುಷ್ಠಾನಕ್ಕೆ ಇಲ್ಲಿ ಸಮುದ್ರ ರಾಜನ ಆಸ್ಥಾನದಲ್ಲಿ ಅಭಿಷೇಕ ಮಾಡಬೇಕು, ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಇಲ್ಲಿಗೆ ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವರ ಸಹಕಾರ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಲ್ಲಿ ನಡೆದಂಥ ಈ ಒಂದು ಮಹಾಯಜ್ಞ ಅಂದರೆ ಅದು ತಪ್ಪಾಗಲಾರದು. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕಾದರೂ ಒಬ್ಬರಿಂದ ಸಾಧ್ಯವಿಲ್ಲ, ಎಲ್ಲರೂ ಕೈ ಜೋಡಿಸಬೇಕು. ಬೋಲೋ ಮಹಾಲಕ್ಷ್ಮಿ ಮಾತಾ ಕಿ, ಬೋಲೋ ಮಹಾಲಕ್ಷ್ಮಿ ಮಾತಾ ಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಂತ್ರಮೂರ್ತೆ ಸದಾ ದೇವಿ महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते सिद्धि बुद्धि प्रदे देवी भुक्ति मुक्ति प्रदायिनी मंत्रमूर्ते सदा देवी महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते सिद्धि बुद्धि प्रदे देवी भुक्ति मुक्ति
ಓಂಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತನಿತ್ರೋಜ್ವಲಾಂ ಮುಂದೆ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗವ್ರೀಂದ್ರಪರಾಂ ಪರಾತ್ಪರಕಳಾಂ ಶ್ರೀಚಕ್ರ ಸಂಚಾರಣೀಂ. ತಾಯಿ ಲಲಿತಾ ರಾಜರಾಜೇಶ್ವರಿ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ಗಜಲಕ್ಷ್ಮಿಯ ಅನುಷ್ಠಾನಕ್ಕೆಂದು ಉಡುಪಿ ಕ್ಷೇತ್ರಕ್ಕೆ ಬಂದ್ವಿ. ಆದರೆ ಲಕ್ಷ್ಮಿ ಹುಟ್ಟಿರ್ತಕ್ಕಂಥದ್ದೇ ಸಮುದ್ರದಲ್ಲಾದ್ದರಿಂದ ಸಮುದ್ರರಾಜನ ಪೂಜೆ ಮಾಡಿ ಇಲ್ಲಿ ಲಕ್ಷ್ಮಿಗೆ ಅಭಿಷೇಕ ಮಾಡಿ ತದನಂತರ ಉಡುಪಿ ಮಠಕ್ಕೆ ಕೃಷ್ಣನ ಸಾನ್ನಿಧ್ಯದಲ್ಲಿ ಗಜಲಕ್ಷ್ಮಿ ಅನುಷ್ಠಾನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಸಾಕಷ್ಟು ಜನ ಬೆಸ್ತ ಕುಟುಂಬ ಎಲ್ಲರೂ ಹೇಳ್ತಾರೆ ನಮಗೂ ಸಹಿತ ಸರಿಯಾದ ರೀತಿ ಬೆಳೆ ಇಲ್ಲ, ನಾವು ಸರಿಯಾದ ರೀತಿ ನಮಗೇನೂ ವ್ಯವಸ್ಥೆಗಳಾಗ್ತಾ ಇಲ್ಲ, ಸಮುದ್ರರಾಜನೇ ನಂಬಿದ್ದೀವಿ, ಸಮುದ್ರರಾಜನ ಆಶೀರ್ವಾದ ಬೇಕಾಗಿದೆ, ಅದಕ್ಕಾಗಿ ಮತ್ತೊಂದು ಮಹಾಯಜ್ಞವನ್ನು ತಾವು ಮಾಡಿಕೊಡ್ಬೇಕು ಈ ಭಾಗದಲ್ಲಿ ಅಂತ ಹೇಳಿದ್ರು. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ಎಲ್ಲರೂ ಭಗವಂತನ ನಂಬಿದ್ದೇವೆ, ನಾವು ದೇವರನ್ನ ನಂಬಿದ್ದೇವೆ, ದೇವರ ಕೃಪೆ ಆಶೀರ್ವಾದ ಎಲ್ಲರಿಗೂ ಬೇಕು. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಬೆಸ್ತ ಕುಟುಂಬ ಎಲ್ಲರೂ ಮೀನುಗಾರಿಕೆಯನ್ನೇ ನಂಬಿದ್ದಾರೆ, ಸಮುದ್ರವನ್ನೇ ನಂಬಿದ್ದಾರೆ. ಅಂತಹ ಸಮುದ್ರ ನಂಬಿ ಸಮುದ್ರದಿಂದ ಜೀವನೋಪಾಯಕ್ಕಾಗಿ ಮೀನು ವ್ಯಾಪಾರ ಅಥವಾ ಮೀನುಗಾರಿಕೆ ನಡೆಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ, ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೇ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಸರಸಜನನೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಗೆ ಬಲ ಪಂಚಾಮೃತ ಅಭಿಷೇಕ, ಹಾಗೆ ಇನ್ನಷ್ಟು ವಿಶೇಷವಾದ ಅಲಂಕಾರ. ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತರಿದ್ದಾರೆ. ಆ ಭಕ್ತರೆಲ್ಲರಿಗೂ ಸಹಿತ ತಾಯಿಯ ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತರನ್ನು ಸಹಿತ ಹರಿಸಿ ಆಶೀರ್ವದಿಸ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಇದೆ. ತಾಯಿ ಇಲ್ಲಿಗೆ ಆಗಮನ ಆದಾಗಲಿಂದ ನಡೀತಕ್ಕಂತಹ ಅಭಿಷೇಕ, ಅಲಂಕಾರ, ಪೂಜೆ ಈ ಎಲ್ಲದರಲ್ಲೂ ಸಹಿತ ಮೇಲೊಂದು ಗರುಡ ಪಕ್ಷಿ ನಿರಂತರವಾಗಿ ಓಡಾಡ್ತಾ ಇದೆ. ಆ ಗರುಡ ಪಕ್ಷಿ ಓಡಾಡ್ತಿರ್ತಕ್ಕಂಥದ್ದನ್ನು ಸಹಿತ ನಾವು ಸೆರೆ ಹಿಡಿದಿದ್ದೀವಿ ನಮ್ಮ ಈ ಕ್ಯಾಮ್ರಾದಲ್ಲಿ. ಆದರೆ ಕಡಲ ತೀರದಲ್ಲಿ ಗರುಡ ಪಕ್ಷಿಗಳು ಸಾಕಷ್ಟು ಇರಬಹುದು. ಆದರೆ ಪೂಜಾನುಷ್ಠಾನ ನಡೆಯುವಂತಹ ಈ ಸಾನ್ನಿಧ್ಯದಲ್ಲಿ ಗರುಡ ಪಕ್ಷಿಗಳು ಕಾಣಿಸ್ತಾ ಇರ್ತಕ್ಕಂಥದ್ದು, ಇಲ್ಲಿ ಬಂದಿರತಕ್ಕಂಥದ್ದು ಭಾಳ ವಿಶೇಷವೇ ಸರಿ. ಹಾಗೆ ಕಡಲ ತೀರ ಅಂದಾಗ ಬರೀ ಗರುಡ ಪಕ್ಷಿ ಅಲ್ಲ, ಎಲ್ಲ ಥರ ಪಕ್ಷಿಗಳು ಇಲ್ಲಿರಬಹುದು. ಆದರೆ ಅದೃಷ್ಟ ಎಂಬಂತೆ ಗರುಡ ಪಕ್ಷಿ ಮಾತ್ರ ನಮ್ಮ ಕಣ್ಣಿಗೆ ಕಂಡಿರತಕ್ಕಂಥದ್ದು. ಗರುಡ ಪಕ್ಷಿ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನಕ್ಕೆ ಅದು ಸಹಿತ ಮೇಲ್ಭಾಗದಲ್ಲಿ ಸುತ್ತಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲೂ ಸಹಿತ ಒಂದು ಗರುಡ ಪಕ್ಷಿ ಆಗಮನ ಆಗ್ತಾ ಇದೆ. ಇದು ನೋಡೋದೇ ಆನಂದ. ಜೊತೆಗೆ ವಿಷ್ಣು ಸಾನ್ನಿಧ್ಯ, ಜೊತೆಗೆ ಭಗವಂತನ ತೃಪ್ತಿಕರವಾದಂಥ ಅನುಷ್ಠಾನ ಯಾರು ಶ್ರದ್ಧೆಯಿಂದ ಮಾಡಿದ್ರೂ ಇಷ್ಟೆಲ್ಲ ಸೇವೆ, ಆ ತಾಯಿ ಆಶೀರ್ವಾದ ಸದಾ ನಮ್ಮೆಲ್ಲರಿಗೂ ಇರುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಮಹಾಯಾಗ, ಮಹಾಯಜ್ಞ, ತಾಯಿಗೆ ನಡೆಯುವಂಥ ಅಭಿಷೇಕ